ಇದು ರೀ ಎಕರೆಗೆ 70 ರಿಂದ 80 ಬರ್ತೈತೆ. ಯಾರು ರೀ? ಹಾಂ ಹಾಂ ನಮ್ಮ ಪಕ್ಕಿದಾರ ತೋಟಗಾರಿಕೆ ಯಾರಂದ್ರೆ ಬಳಗಾರ ಅಂತೇಳಿ. ಹಾಂ ಇದನ್ನ ಕಬ್ಬಿನ ಸಾಲ ಒಂದು ಏನು ಕಬ್ಬಿನ ತೊಗೊಂಬಂದಾರು 70 ರಿಂದ 80. ಹಾಂ ಒಂದು ಕಬ್ಬು ಅಷ್ಟು ಬಂದೈತೆ ರೀ. ಹಾಂ ರೀ ಇದೊಂದು 80 ಟನ್ ಮಟ್ಟ ಬೀಳು ಎಷ್ಟು ಲೆಕ್ಕ ಐತೆ ಇದು ರೀ ಪೂರಾ ಎಕರೆಗೆ. ಹಾಂ ಒಂದು 11 ವರ್ಷ ಕಟಾವು ಮಾಡಿರ. ಹಾಂ ಒಂದು 80 ಟನ್ ಬೀಳುತ್ತೆ ಎಕರೆಗೆ. ಇದು ಎಕರೆಗೆ ಎಷ್ಟು ಬ್ಯಾಗ್ ಕೊಟ್ರಿ ಸಾಬ್ರ? ಇದು ಇದನ್ನ ಎಕರೆಗೆ 3 ಬ್ಯಾಗ್ ಕೊಟ್ಟಿರಿ ನಾವು. ಒಂದು ಎಕರೆಗೆ 3 ಬ್ಯಾಗ್. 3 ಬ್ಯಾಗ್ ಕೊಟ್ಟಿವಿ. ಏನೇನು ಇದ್ರ ಜೊತೆ ಮೆತ್ ಮಿಕ್ಸ್ ಮಾಡ್ರೇನು? ಮೊದಲು ಮಾಡಿದ್ವಿ ರೀ, ಕಡಿ ಡೋಸ್ ಇದು ಮಾಡ್ತೀವಿ ನಾವು. ಇದು ಕಡೆಗಿದು ಫೈನಲ್. ಹಾಂ ಹಾಂ ಅಂದ್ರೆ ಸ್ವಲ್ಪ ಜಗ್ಗಿ ಹಿಡಿದು ಗೊಬ್ಬರ ಈಗ ಕ್ರಮೇಣವಾಗಿ ದಿವಸ ಹಾಂ ತಾಕತ್ಗೋಸ್ತದೆ. ಇಲ್ಲ ನಿಮ್ಗೆ ಇದು ಹಾಕೋದ್ರಂತ ಏನು ಅನ್ಸೈತ್ರಿ ನಿಮಗೆ? ಇದು ಗೊಬ್ಬರ ಹಾಕೋದ್ರಂತ ಇಳುವರಿ ಚಲೋ ಬಂದೈತ್ರಿ, ಕಬ್ಬಿನ ಒಣ ಚಲೋ ಐತ್ರಿ, ತೂಕನು ಚಲೋ ಅದಾವ್ರಿ, ತೂಕನು ಚಲೋ ಐತಿ, ಎಲ್ಲ ಚಲೋ. ಇಲ್ಲ ನಮ್ಮ ಕಂಪ್ನಿಯವರು ಮರಿ ಜಾಸ್ತಿ ಹೊಡಿತಾವಂತಾರೆ. ಮರಿ ಹೊಡೆದೇನು ಅನ್ಸೈತ್ರಿ ನಿಮಗೆ? ಆಯ್ತೈತ್ರಿ ಅದು ಮರಿ ನಾವಂತ ಫಸ್ಟ್ ಸ್ಟಾರ್ಟಿಂಗ್ ಆಗದ ಯೂಸ್ ಮಾಡಿದ್ರಿ. ಸ್ಟಾರ್ಟಿಂಗ್ ಅದು ಯೂರಿಯಾ ಬೇರೆ ಹಿಂಗೆ ಯೂಸ್ ಮಾಡ್ಕೊಂಡಿದ್ವಿ. ಲಾಸ್ಟ್ ಯೋಜನೆ ಮಾತ್ರ ಇದನ್ನ ತೊಗೊಂಡು ಎಷ್ಟು ಯೂಸ್ ಮಾಡ್ತೀವಿ. ಇದನ್ನ ತೊಗೊಳತ್ರಿ. ಮತ್ತು ನೀವು ಮತ್ತೆ ಸ್ವಲ್ಪ ಯೂರಿಯಾ ಕೊಡಿಸ್ತೀವಿ. ಒಂದು ಎಕರೆಗೆ ಒಂದು 2 ಬ್ಯಾಗ್ ಕೊಡಿಸಿದ್ರೆ ಯೂರಿಯಾ ಒಂದು ಅರ್ಧ ಬ್ಯಾಗ್ ಕೊಡಿಸ್ತೀವಿ. ಈ ಕಡೆ ಭಾಗದಾಗ ಎಷ್ಟು ಮಂದಿ ಯೂಸ್ ಮಾಡ್ಯಾರ ಸಾಬ್ರ ನಿಮ್ದು ನೋಡಿ? ಈಗ ನಮ್ಮ ನೋಡಿ ಒಂದು 4-5 ಜನ ಮಾಡ್ಯಾರ್ರಿ. ಅವ್ರಿಗೆಲ್ಲ ಚಂದ ಅನ್ಸದ್ರಿ? ಹಾಂ ಹಾಂ ಈಗ ಗಣಕಿ ನೀವು ಹಾಕ್ಲಾರ್ದಕ್ಕೆ ಎಷ್ಟು ಗಣಕಿ ಡಿಫ್ರೆನ್ಸ್ ಅದ್ರಿ ಸಾಬ್ರ? ಡಿಫ್ರೆನ್ಸ್ ಏನಿದೆ ಸರ್, ಅದು ಗಣಿಕೆ ಬೆಳೆದೈತ್ರಿ. ನಾವು ಈ ಗೊಬ್ಬರ ಹಾಕೋದ್ರಿಂದ ಗಣಿಕೆ ಉದ್ದ ಹೆಚ್ಚು ಕಡಿಮೆ ಉದ್ದ ಜಾಸ್ತಿ ಆಗ್ತದೆ, ಜಾಸ್ತಿ ದಿಪ್ಪ ಹೆಚ್ಚಾಗೈತ್ರಿ. ದಿಪ್ಪ ಬೆಂಡ್ ಆಗಂಗಿಲ್ಲ. ಬೆಂಡ್ ಆಗಂಗಿಲ್ಲ. 8 ಇಂಚ್ ಗಣಿಕೆ 8 ಇಂಚ್ ಬರ್ತದೆ. ಇಲ್ಲ ನೀವು ಖುಷಿ ಆಯ್ತಿಲ್ಲ ಈ ಗೊಬ್ಬರ ಹಾಕೋದ್ರಲ್ಲಿ ಅಂತ? ನಮ್ಗೆ ಇಲ್ಲಿ ಮಾಡಿ ಕಬ್ಬನ ಮನುಷ್ಯರಿಗೆ ಈ ಕಡಿ ದೋಜ್ ಒಂದು 20 ದಿವಸ ಪಟ್ಟಿಗೆ ಈ ಕಬ್ಬು ಅಂದ್ರೆ ಮನುಷ್ಯ ಬಂದು ಹೊಲದಾಗ ಕೆಲಸ ಮಾಡೋ ಹಂಗೆ ಕಬ್ಬು ಬಂದವ್ರಿ. ಆಯ್ತು ಬರ್ರಿ ಒಂದ್ಸಲ ನೀವು 18ನೇ ತಾರೀಕು ಮೀಟಿಂಗ್ ಅದ್ರಿ ಆದಿತ್ಯ ಟ್ರೇಡಿಂಗ್ ಕಂಪ್ನಿದು.